ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಆರೋಗ್ಯದಲ್ಲಿ ಏರುಪೇರಾಗಿದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಕಳೆದ 2 ದಿನದ ಹಿಂದಷ್ಟೇ ಆಸ್ಪತ್ರೆಗೆ ದಾಖಲಾಗಿರುವ ಚೆನ್ನಮ್ಮ ಉಸಿರಾಟ ಸಮಸ್ಯೆ ಕಾರಣಕ್ಕೆ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚೆನ್ನಮ್ಮ ಆರೋಗ್ಯ ಸ್ಥಿರ ಅನ್ನೋದಾಗಿ ಮಣಿಪಾಲ್ ಆಸ್ಪತ್ರೆ ವೈದ್ಯರು ಮಾಹಿತಿಯನ್ನ ನೀಡಿದ್ದಾರೆ. ವೈದ್ಯರ ಚಿಕಿತ್ಸೆಗೆ ಚೆನ್ನಮ್ಮ ಸ್ಪಂದಿಸುತ್ತಿದ್ದಾರೆ ಅನ್ನೋದಾಗಿ ಮಾಹಿತಿ ಲಭ್ಯವಾಗಿದೆ. ಉಸಿರಾಟದ ಸಮಸ್ಯೆ ಕಾರಣಕ್ಕೆ ಚೆನ್ನಮ್ಮ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅವರ ಆರೋಗ್ಯ ಸ್ಥಿರವಾಗಿದೆ ಅನ್ನೋದಾಗಿ ಮಣಿಪಾಲ್ ಆಸ್ಪತ್ರೆ ವೈದ್ಯರು ಈಗ ಮಾಹಿತಿಯನ್ನ ನೀಡಿದ್ದಾರೆ. ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಆರೋಗ್ಯದಲ್ಲಿ ಏರುಪೇರಾಗಿರುವಂತದ್ದು. ಉಸಿರಾಟದ ಸಮಸ್ಯೆ ಇದ್ದ ಕಾರಣಕ್ಕೆ ಅವರನ್ನ ಮಣಿಪಾಲ್ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಈಗ ಮಣಿಪಾಲ್ ಆಸ್ಪತ್ರೆ ವೈದ್ಯರು ಚಿಕಿತ್ಸೆಗೆ ಅವರು ಸ್ಪಂದಿಸುತ್ತಿದ್ದಾರೆ. ಅವರ ಆರೋಗ್ಯ ಸ್ಥಿರವಾಗಿದೆ ಅನ್ನೋದಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಉಸಿರಾಟದ ಸಮಸ್ಯೆ ಬಿಟ್ರೆ ಬೇರೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಹಾರ್ಟ್, ಕಿಡ್ನಿ ಎಲ್ಲ ಸರಿಯಾಗಿದೆ. ಆದರೆ ಲಂಗ್ಸ್ ಸಮಸ್ಯೆ ಇದೆ. ನಿಧಾನಕ್ಕೆ ನಾರ್ಮಲ್ ಆಗತ್ತೆ ಅನ್ನೋದಾಗಿ ವೈದ್ಯರು ಚೆನ್ನಮ್ಮ ಅವರ ಆರೋಗ್ಯದ ವಿಚಾರವಾಗಿ ಮಾಹಿತಿಯನ್ನ ಹೇಳಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ವೈದ್ಯರು ಉತ್ತಮ ರೀತಿಯಲ್ಲಿ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಈ ಹಿಂದೆಯೂ ಅವರು ದೇವರ ದಯೆಯಿಂದ ವಾಪಸ್ ಬಂದಿದ್ರು. ಪ್ರತಿದಿನ ಅವರು ಪೂಜೆ ಮಾಡೋ ದೇವರೇ ಅವರನ್ನ ಕಾಪಾಡಬೇಕು. ಹಿಂದೆ ಆಸಿಡ್ ಅಟ್ಯಾಕ್ನಲ್ಲಿ ಬದುಕೋಕೆ ಸಾಧ್ಯನೇ ಇರಲಿಲ್ಲ. ಆದರೆ ಅವರು ನಂಬಿದಂತಹ ದೇವರೇ ಅವರನ್ನ ಕಾಪಾಡಿದ್ರು. ಈಗಲೂ ಅವರು ನಂಬಿದ ದೇವರೇ ಅವರನ್ನ ಕಾಪಾಡಬೇಕು ಅನ್ನೋದಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಯಾವುದೇ ರೀತಿ ಬೇರೆ ಸಮಸ್ಯೆಗಳಿಲ್ಲ, ಉಸಿರಾಟದ ತೊಂದರೆ ಅಷ್ಟೇ. ನಿಧಾನಕ್ಕೆ ಅವರ ಆರೋಗ್ಯ ಸ್ಥಿರವಾಗ್ತಾ ಇದೆ ಅನ್ನೋದಾಗಿ. ಬುಧವಾರದಿಂದ ಸ್ವಲ್ಪ ಉಸಿರಾಟದ ಸಮಸ್ಯೆ ಇದೆ ಅಂತೇಳಿ ಬುಧವಾರ ಇಲ್ಲಿಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದೆ. ನಾನು ನಿನ್ನೆ ಇವತ್ತು ಕೂಡ ಬಂದಿದ್ದೇನೆ. ಉಸಿರಾಟದ ಒಂದು ಸಮಸ್ಯೆನ ಬಗೆಹರಿಸಲಿಕ್ಕೆ ಬಾಕಿ ತೊಂದರೆ ಏನಿಲ್ಲ. ಬ್ಲಡ್ ಪ್ರೆಷರ್ ಚೆನ್ನಾಗಿದೆ, ಬ್ಲಡ್ ಶುಗರು ಅದೆಲ್ಲ ಏನು ತೊಂದರೆ ಇಲ್ಲ. ಕಿಡ್ನಿ ಮತ್ತೊಂದು ಹಾರ್ಟ್ದು ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಓನ್ಲಿ ಲಂಗ್ಸಲ್ಲೇ ಉಸಿರಾಟದ್ದು ಪ್ರಾಬ್ಲಮ್ ಇದೆ. ಅದನ್ನು ತಜ್ಞರು ಡಾಕ್ಟ್ರು ಇಟ್ ಕೆನಾಟ್ ಬಿ ಆಲ್ ಆಫ್ ಎ ಸಡನ್ ಮಾಮೂಲಿ ಉಸಿರಾಡೋ ಥರ ತರಲಿಕ್ಕೆ ಹೋಗೋದಿಲ್ಲ. ಅವರೇನು ಹೇಳಿದರು ಅಂದರೆ ಇಟ್ ಬಿ ಸ್ಲೋ ಪ್ರೋಸೆಸ್, ಯು ವಿಲ್ ಡೂ ಆಲ್ ಬೆಸ್ಟ್ ಟು ಕಮ್ ಬ್ಯಾಕ್ ಟು ದಿ ನಾರ್ಮಲ್ ಸೀನ್ ಅಂತ ಹೇಳಿದ್ದಾರೆ. ಆದ್ದರಿಂದ ಅವ್ರ ಹತ್ರ ಚರ್ಚೆ ಮಾಡಿರ್ತಾರೆ. ನಾನು, ಕುಮಾರಸ್ವಾಮಿ ಅವರು, ರೇವಣ್ಣವರು, ರಮೇಶ್ ಬಾಲಕೃಷ್ಣ ಅವರು, ನನ್ನಿಬ್ಬರು ಹೆಣ್ಣು ಮಕ್ಕಳು, ನಮ್ಮ ಸಂಬಂಧಿಕರು, ಅಭಿಮಾನಿಗಳು ಎಲ್ಲ ತುಂಬಿಕೊಂಡಿದ್ದಾರೆ. ನನಗೆ ಇವತ್ತು ಡಯಾಲಿಸಿಸ್ ಆಗಿದೆ. ಅದರಿಂದ ಮನೆಗೆ ಹೋಗಿ ನಾನು ಟೈರ್ಡ್ ಅಡ್ವೈಸ್ ಮಾಡಿದ್ರು ಹೋಗ್ತಾ ಇದ್ದೇನೆ. ಮೊನ್ನೆ ದಿನ ಆರೋಗ್ಯದ ಸ್ವಲ್ಪ ಸಮಸ್ಯೆಯಿಂದ ಮಣಿಪಾಲ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಡಾಕ್ಟ್ರುಗಳು ಉತ್ತಮವಾದ ರೀತಿಯ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಅವರು ಮೊದಲಿಂದಲೂ ವೈದ್ಯರ ಒಂದು ಚಿಕಿತ್ಸೆಗಳಿದ್ದರು. ಯಾವ ಒಂದು ದೇವರನ್ನ ನಂಬಿ ಬದುಕಿದ್ದಾರೆ. ಆ ದೇವರೇ ಅವರಿಗೆ ಎಲ್ಲ ರೀತಿ ಮತ್ತೆ ಪುನಃ ಇಂಥ ಒಂದು ಆರೋಗ್ಯದ ಸಮಸ್ಯೆಯಿಂದ ಹೊರಗೆ ಬರ್ತಕ್ಕಂಥ ಶಕ್ತಿ ಅವ್ರು ನಂಬಿರ್ತಕ್ಕಂಥ ದೇವರು ಕೊಟ್ಕೊಂಡು ಬಂದಿದ್ದಾನೆ. ಸುಮಾರು 25 ವರ್ಷಗಳ ಹಿಂದೆ ಯಾವೊಂದು ಆ್ಯಸಿಡ್ನ ಅಟ್ಯಾಕ್ನಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸನ್ನಿವೇಶದಲ್ಲೂ ಅವ್ರು ನಂಬಿರ್ತಕ್ಕಂಥ ದೇವರು ಪ್ರತಿನಿತ್ಯ ದಿನಕ್ಕೆ 10 ಗಂಟೆ ಅವರ ದೇವರ
ಕೋಣೆಯಲ್ಲಿ ಪೂಜೆ ಮಾಡ್ತಕ್ಕಂಥ ಅವರ ನಡವಳಿಕೆ ಏನಿದೆ ಆ ದೇವರೇ ಅವ್ರನ್ನ ಕಾಪಾಡ್ತಕ್ಕಂಥದ್ದು. ಇಲ್ಲಿ ಮಣಿಪಾಲ್ನ ವೈದ್ಯರು ಎಲ್ಲ ರೀತಿಯ ಮುತುವರ್ಜಿ ವಹಿಸಿ ಎಲ್ಲ ರೀತಿಯ ಚಿಕಿತ್ಸೆ ಮಾಡ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಆ ಚಿಕಿತ್ಸೆಗಳನ್ನು ಮೇಲ್ಪಟ್ಟು ಅವ್ರು ನಂಬಿರ್ತಕ್ಕಂಥ ನಮ್ಮ ತಾಯಿಯವರು, ಆ ಒಂದು ರಾಜರಾಜೇಶ್ವರಿ ತಾಯಿ ಏನಿದ್ದಾಳೆ ಮೊದಲಿಂದಲೂ ಕಾಪಾಡಿರ್ತಕ್ಕಂಥದ್ದು ಆ ತಾಯಿ. ಅದರಿಂದ ಆ ದೇವರ ನಂಬಿಕೆ ಅವರೇನು ಇಟ್ಕೊಂಡಿದ್ದಾರೆ, ನಮ್ಮ ತಂದೆಯವರು ನಂಬಿಕೆ ಇಟ್ಕೊಂಡಿದ್ದಾರೆ. ಯಾವುದೇ ಸಮಸ್ಯೆಗಳಿಲ್ಲದೆ ಮತ್ತೆ ಪುನಃ ಅವರು ಉತ್ತಮವಾದಂಥ ರೀತಿಯಲ್ಲಿ ಮನೆಗೆ ಬರ್ತಾರೆ ಅಂತಕ್ಕಂಥ ನಂಬಿಕೆ. ಮೊನ್ನೆ ದಿನ ನಾನು ಚೆನ್ನಮ್ಮ ಅವ್ರನ್ನ ಹೋಗಿ ನೋಡಿ ಬಂದಿದ್ದೀನಿ. ಆಸ್ಪತ್ರೆಯಲ್ಲಿ ಈಗಾಗಲೇ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ. ಸನ್ಮಾನ್ಯ ದೇವೇಗೌಡರು ಇದ್ದಾರೆ, ರೇವಣ್ಣವರು, ಕುಮಾರಣ್ಣವರು, ಅವರ ಇಡೀ ಕುಟುಂಬ ಪೂರ್ತಿ ಎಲ್ಲ ಇದೆ. ಸೊ ಮೊನ್ನೆನೂ ಕೂಡ ಭಾಳ ಕ್ರಿಟಿಕಲ್ ಆಗಿತ್ತು. ಇವತ್ತು ಸ್ವಲ್ಪ ಚೇತರಿಕೆಯನ್ನು ಕಂಡಿದ್ದಾರೆ. ನಾನು ಹೋಗಿ ಅವರ ವಾರ್ಡ್ಗೆ ಹೋಗಿ ಅವರನ್ನು ನೋಡಿ ಬಂದಿದ್ದೀನಿ. ಸೊ ಡಾಕ್ಟ್ರುಗಳು ಹೇಳ್ತಾ ಇದ್ದಾರೆ ಈಗ ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತೇಳಿ. ಸೊ ಮುಂದೊಂದು ನಾಳೆ ನೋಡಬೇಕು ಏನು ನಾಳೆ ಯಾವ ರೀತಿ ಇರುತ್ತೆ, ಅದು ಮುಂದುವರಿಯುತ್ತಾ ಅನ್ನೋದ್ರ ಬಗ್ಗೆ ಡಾಕ್ಟರ್ಸು ತೀರ್ಮಾನ ಮಾಡ್ತಾರೆ. ಸದ್ಯಕ್ಕೆ ಅವರು ಆರಾಮಾಗಿ ಸ್ಟೇಬಲ್ ಆಗಿದ್ದಾರೆ. ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.